ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಸಿನಿಮಾ ರಿವ್ಯೂಗೆ ಸ್ವಾಗತ. ಇವತ್ತು ನಾನು ರಿವ್ಯೂ ಮಾಡುತ್ತಿರುವ ನಮ್ಮ ಕನ್ನಡ ಭಾಷೆಯಿಂದ ರಿಲೀಸ್ ಆಗಿರುವ ಒಂದು ಲೇಟೆಸ್ಟ್ ಸಿನಿಮಾದ ಹೆಸರು ಮ್ಯಾಂಗೋ ಪಚ್ಚಿ ಅಂತ. ಈ ಸಿನಿಮಾ ಟೋಟಲಿ ಒಂದು ಡಿಫ್ರೆಂಟ್ ಕಥೆಯಾಗಿದೆ. ಹೌದು, ಒಂದು ಡಿಫ್ರೆಂಟ್ ಜಾನರಲ್ಲಿ ಬಂದಿರುವ ಸಸ್ಪೆನ್ಸ್, ಥ್ರಿಲ್ಲರ್, ಕ್ರೈಮ್, ಲವ್ ಸ್ಟೋರಿ, ಫ್ಯಾಮಿಲಿ, ಎಮೋಷನಲ್ ಮತ್ತು ಫ್ರೆಂಡ್ಶಿಪ್ ಕನೆಕ್ಟಿಂಗ್ ಒಂದು ಸ್ಟೋರಿ ಆಗಿರುವ ಮ್ಯಾಂಗೋ ಪಚ್ಚಿ ಸಿನಿಮಾದ ಕತೆ ಹೇಗಿದೆ, ಕತೆ ರೀ ಕತೆ ಯಾವ ರೀತಿ ಇದೆ ಮತ್ತು ಸಿನಿಮಾ ಹೇಗಿದೆ, ಸಿನಿಮಾ ಇದು ಯಾರಿಗೆಲ್ಲ ಇಷ್ಟ ಆಗುತ್ತದೆ. ನಮ್ಮ ಹೀರೋ ಅವರ ಫಸ್ಟ್ ಡೆಬ್ಯೂ ಸಿನಿಮಾ ಇದು ಆಗಿದೆ. ಅಷ್ಟಕ್ಕೂ ಸಿನಿಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗತ್ತಾ ಅಥವಾ ನೋಡೋಕ್ಕೆ ಕಷ್ಟ ಯಾರಿಗೆಲ್ಲ ಆಗುತ್ತೆ ಅನ್ನೋದು ನಾನು ಇವತ್ತಿನ ಒಂದು ರಿವ್ಯೂ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಸಿನಿಮಾದ ಬಗ್ಗೆ ಆಗುವುದು, ಸಿನಿಮಾದ ಕತೆ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಹಾಗೆ ಕೊನೆ ತನಕ ನೋಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಏಕೆಂದರೆ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ಕನ್ನಡ ಸಿನಿಮಾಗಳ ರಿವ್ಯೂ ನಿಮಗೆ ತುಂಬ ಈಸಿಯಲ್ಲಿ ನೋಡೋಕ್ಕೆ ಸಿಗುತ್ತದೆ. ಹಾಗೂ ಈ ಸಿನಿಮಾದ ಕತೆ ಕಡೆ ನೋಡೋಣ ಬನ್ನಿ. ಮೊದಲೇದಾಗಿ ಈ ಒಂದು ಸಿನಿಮಾದ ಕತೆ, ನಮ್ಮ ಹೀರೋ ಒಬ್ಬ ತುಂಬಾ ಸಿಂಪಲ್ ಮನುಷ್ಯ ಆಗಿರ್ತಾನೆ. ತಾನು, ತನ್ನ ಕುಟುಂಬ, ತನ್ನ ಫ್ರೆಂಡ್ಸ್ ಮತ್ತು ತಾನು ಇಟ್ಟಿರೋ ಒಂದು ಸಣ್ಣ ಅಂಗಡಿ ಅಷ್ಟೇ ಅವನ ಜೀವನ ಆಗಿರ್ತದೆ. ಒಂದು ದಿನ ಅಚಾನಕವಾಗಿ ಒಂದು ಸಂದರ್ಭದಲ್ಲಿ ಒಂದು ಮಿಸ್ಟೇಕ್ ಮಾಡ್ತಾನೆ. ಆ ಒಂದು ಮಿಸ್ಟೇಕ್ ಇಂದ ಅವನು ಅಂಡರ್ ವರ್ಲ್ಡ್ ಡ್ರಗ್ ಮಾಫಿಯಾ ಇಂಡಸ್ಟ್ರಿಗೆ ಕಾಲಿಡ್ತಾನೆ. ಕಾಲಿಟ್ಟ ಮೇಲೆ ಪಚ್ಚಿ ಮ್ಯಾಂಗೋ ಲೈಫ್ ಹೇಗೆಲ್ಲ ಬದಲಾಗುತ್ತದೆ, ತನ್ನ ನಂಬಿ ಬಂದವರ ಬದುಕು ಏನೇನೆಲ್ಲ ತಿರುವು ಪಡೆದುಕೊಳ್ಳುತ್ತದೆ, ತನ್ನ ಲವ್ ಏನಾಗುತ್ತದೆ, ತನ್ನ ಕುಟುಂಬ, ತನ್ನ ತಾಯಿ ಏನೇನೆಲ್ಲ ಕಷ್ಟ ಪಡ್ತಾಳೆ ನಮ್ಮ ಹೀರೋ. ಅಷ್ಟಕ್ಕೂ ಆ ಒಂದು ಅಂಡರ್ ವರ್ಲ್ಡ್ ಮಾಫಿಯಾ ಡ್ರಗ್ಗೆ ಕಾಲಿಟ್ಟಾಗ ಅಲ್ಲಿ ಬರುವಂತ ಪಾತ್ರ ಆಗ್ಬೋದು, ಪರಿಚಯ ಮತ್ತು ಅಲ್ಲಿ ಬರುವಂತ ಅಂಡರ್ ವರ್ಲ್ಡ್ ಮಾಫಿಯಾದ ಕತೆ ಹೇಗೆಲ್ಲ ಟ್ವಿಸ್ಟ್ ತೆಗೆದುಕೊಳ್ಳುತ್ತದೆ ಅನ್ನೋದು ಸಿನಿಮಾದ ಮೇನ್ ಕಥೆಯಾಗಿದೆ. ಅಷ್ಟಕ್ಕೂ ನೀವು ಈ ಒಂದು ಸಿನಿಮಾನು ಥಿಯೇಟರ್ಗಳಲ್ಲಿ ವೀಕ್ಷಣೆ ಮಾಡಿ ಸಂಪೂರ್ಣವಾಗಿ ಈ ಸಿನಿಮಾದ ಕತೆ ತಿಳಿದುಕೊಳ್ಳಬೇಕಾಗುತ್ತದೆ. ಹೌದು, ಈ ಸಿನಿಮಾ ಜೂನ್ 5ಕ್ಕೆ ವರ್ಲ್ಡ್ ವೈಡ್ ಅಲ್ಲಿ ಬಿಡುಗಡೆಯಾಗಿದ್ದು ಕನ್ನಡ ಇಂಡಸ್ಟ್ರಿಯ ಒಂದು ಹೊಸ ಸಿನಿಮಾವಾಗಿದೆ. ಪ್ರಮುಖವಾಗಿ ಈ ಸಿನಿಮಾ 1 ಗಂಟೆ 35 ನಿಮಿಷಗಳ ಕಾಲ ಡ್ಯೂರೇಷನ್ ಪಡೆದುಕೊಂಡು ತುಂಬಾ ಒಂದು ಕಡಿಮೆ ಡ್ಯೂರೇಷನ್ ಪಡೆದಿದೆ ಈ ಸಿನಿಮಾ. ಆದರೆ ಸಿನಿಮಾ ಕತೆ ಹೇಳುವಲ್ಲಿ ಆಗ್ಬೋದು, ತೋರಿಸುವ ರೀತಿಯಲ್ಲಿ ಎಲ್ಲಿ ಕೂಡ ಸಿನಿಮಾ ಫೇಲ್ ಆಗಿಲ್ಲ. ಎಲ್ಲ ಕಡೆ ಒಂದು ಹೈ ರಿಚ್ ಆಕ್ಷನ್ ಮಾಸ್ ಸಿನಿಮಾವಾಗಿದೆ. ಹೌದು, ಈ ಸಿನಿಮಾ ನಾನು ನೋಡಿರೋ ಪ್ರಕಾರ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂದ್ರೆ ಆಕ್ಷನ್ ಮಾಸ್ ಲವರ್ಸ್ಗೆ ಮಾತ್ರ ಈ ಸಿನಿಮಾ ಇದೆ. ಏಕೆಂದ್ರೆ ಇದರಲ್ಲಿ ಆಕ್ಷನ್ ಇದೆ, ರಾ ಇದೆ, ರಿವೆಂಜ್ ಇದೆ ಮತ್ತು ತುಂಬಾನೇ ವೈಲೆಂಟ್ ಆಗಿದೆ ಈ ಒಂದು ಸಿನಿಮಾ. ನೀವು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಈ ಸಿನಿಮಾ ತುಂಬಾ ಇಷ್ಟಪಟ್ಟು ನೋಡ್ತೀರಾ. ಸೊ ಫ್ಯಾಮಿಲಿ ಜೊತೆಗೆ ನೋಡ್ಬೇಕಂದ್ರೆ ಸ್ವಲ್ಪ ಅವಾಯ್ಡ್ ಮಾಡಿ, ಏಕೆಂದ್ರೆ ಇದರಲ್ಲಿ ಆಕ್ಷನ್ ಸೀನ್ ಇದ್ದ ಕಾರಣ ಸ್ವಲ್ಪ ನೋಡುವಾಗ ನಿಮ್ಮಲ್ಲಿನೇ ಡಿಸ್ಟರ್ಬೇಷನ್ ಆಗುತ್ತದೆ. ಸೊ ಹಾಗೆ ಹೀರೋ ಆಕ್ಟಿಂಗ್ ಕೂಡ ತುಂಬಾ ನ್ಯಾಚುರಲ್ ಆಗಿದೆ. ಒಂದು ಮೈಸೂರಲ್ಲಿ ನಡೆಯೋ ನಡೆಯುವಂತ ಒಂದು ಕಥೆಯಾದ ಕಾರಣ ಮೈಸೂರಿಗೆ ವೆದರ್ಗೆ, ಮೈಸೂರಿಗೆ ಮತ್ತು ಅಲ್ಲಿರುವಂತ ನೇಚರ್, ಮೈಸೂರಿನ ಹುಡುಗನಿಗೆ ಬೇಕಾಗುವಂತ ಲುಕ್ಸ್ ತುಂಬಾನೇ ಮ್ಯಾಟರ್ ಆಗುತ್ತದೆ. ಅದು ಕೂಡ ಸಖತ್ತಾಗಿ ವರ್ಕ್ ಆಗಿದೆ ಮತ್ತು ಮ್ಯೂಸಿಕ್ ತುಂಬಾ ಕ್ಲಾಶ್ ಆಗಿದೆ. ಹೀರೋ ಮತ್ತು ಹೀರೋಯಿನ್ ಮಧ್ಯದಲ್ಲಿ ಬರುವಂತ ಸಾಂಗ್ಸ್, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಎಲ್ಲವೂ ಕೂಡ. ಆದರೆ ಈ ಸಿನಿಮಾದ ಡ್ಯೂರೇಷನ್ ಕಡಿಮೆ ಇದ್ದ ಕಾರಣ ಬೇಗನೆ ಪಾತ್ರಗಳ ಪರಿಚಯ ಆಗುವುದು, ಕತೆ ಎಂಟ್ರಿ ಮಾಡುತ್ತೆ ಸಿನಿಮಾದ ಟೀಮ್ನವರು. ಹಾಗೆ ಈ ಒಂದು ಸಿನಿಮಾ ಒಂದು ಬೆಸ್ಟ್ ಆಕ್ಷನ್ ರಾ ಸಿನಿಮಾವಾದ ಕಾರಣ ನಿಮಗೆ ಆಕ್ಷನ್ ಲವರ್ಸ್ಗಳಿಗೆ ಮಾತ್ರನೇ ಈ ಸಿನಿಮಾ ಇಷ್ಟ ಆಗುತ್ತದೆ. ಸೊ ಇದು ಆಗಿತ್ತು ಮ್ಯಾಂಗೋ ಪಚ್ಚಿ ಸಿನಿಮಾದ ಒಂದು ಸಣ್ಣ ರಿವ್ಯೂ ಅಪ್ಡೇಟ್ಸ್ ವಿಡಿಯೋ. ಹಾಗೆ ಈ ಒಂದು ಸಿನಿಮಾದ ಬಗ್ಗೆ ನಾನು ನನ್ನ ಪ್ರಕಾರ ಅನಿಸಿದ್ದು ನಿಮಗೆ ರಿವ್ಯೂ ಮುಖಾಂತರ ವಿಡಿಯೋ ಮಾಡಿದ್ದೇನೆ. ಸೊ ನಿಮಗೇನಾದರೂ ಈ ಒಂದು ಸಿನಿಮಾ ಬಗ್ಗೆ ಏನಾದರೂ ಡೌಟ್ಸ್ ಅಥವಾ ಸಿನಿಮಾ ನೋಡಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಮತ್ತೆ ಬೇರೆ ವಿಡಿಯೋ ಜೊತೆಗೆ ಸಿಗ್ತಾ ಕಾಯ್ತರಿ.
ನಮಸ್ಕಾರ ಸ್ನೇಹಿತರೆ.